ನಮ್ಮ ದ್ವೀಪ ಮುಟ್ಟಿದ್ರೆ ಗಲ್ಫ್ನಲ್ಲಿ ರಕ್ತದ ಹೊಳೆ ಹರಿಯುತ್ತೆ. ಅಮೆರಿಕ ಇಸ್ರೇಲ್ಗೆ ಇರಾನ್ ಸ್ಪೀಕರ್ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ದ್ವೀಪ ಮುಟ್ಟಿದ್ರೆ ಗಲ್ಫ್ನಲ್ಲಿ ರಕ್ತದ ಹೊಳೆ. ಅಮೆರಿಕ ಇಸ್ರೇಲ್ಗೆ ಇರಾನ್ ಸ್ಪೀಕರ್ ಖಡಕ್ ಎಚ್ಚರಿಕೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮೊಹಮ್ಮದ್ ಬಾಗರ್ ಗಲೀಬಾಬ್ ಇರಾನ್ನ ದ್ವೀಪಗಳ ಮೇಲೆ ದಾಳಿ ಮಾಡಿದ್ರೆ ಸರಿ ಇರಲ್ಲ, ಇದರಿಂದ ನಮ್ಮ ಎಲ್ಲಾ ಸಂಯಮ ಪುಡಿಯಾಗುತ್ತೆ. ಸಂಯಮ ತ್ಯಜಿಸಿ ಪರ್ಷಿಯನ್ ಗಲ್ಫ್ನಲ್ಲಿ ರಕ್ತ ತುಂಬಿಸ್ತೇವೆ. ಎಕ್ಸ್ನಲ್ಲಿ ಓಪನ್ ವಾರ್ನಿಂಗ್ ಕೊಟ್ಟ ಇರಾನ್ ಸ್ಪೀಕರ್. ಇರಾನ್ನ ದ್ವೀಪಗಳ ಮೇಲೆ ದಾಳಿ ಮಾಡಿದ್ರೆ ರಕ್ತದ ಹೊಳೆ ಹರಿಯುತ್ತೆ ಅಂತ ಇದೀಗ ಇರಾನ್ ಸ್ಪೀಕರ್ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಕ್ಸ್ ನಲ್ಲಿ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿರುವಂತದ್ದು. ಈಗಾಗಲೇ ಯುದ್ಧದ ಭೀಕರತೆ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ಗೊತ್ತು. ಬಟ್ ಇಲ್ಲಿ ಇರಾನ್ ಸ್ಪೀಕರ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು. ಈ ವಾರ್ನಿಂಗಿಗೆ ಬಗ್ತಾರ ಇಸ್ರೇಲ್ ಮತ್ತು ಅಮೆರಿಕ? ಚಾನ್ಸೇ ಇಲ್ಲ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಅಮೆರಿಕ ಇಸ್ರೇಲ್ ಸಹಿತ ಇರಾನ್ಗೆ ವಾರ್ನಿಂಗ್ ಅನ್ನ ಕೊಡುತ್ತೆ. ಆದ್ರೆ ಇರಾನ್ ವಾರ್ನಿಂಗ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ದಾಳಿಗೆ ಮುಂದಾಗುತ್ತೆ. ಇರಾನ್ ಸಹಿತ ಅದೇ ರೀತಿಯಾಗಿ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾನೆ ಬರ್ತಾ ಇರುವಂತದ್ದು. ಬಟ್ ಯಾವುದಕ್ಕೂ ಸಹಿತ ಯಾವ ದೇಶವೂ ಡೋಂಟ್ ಕೇರ್ ಎನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಬಟ್ ಇದೀಗ ಓಪನ್ ಆಗಿ ಎಕ್ಸ್ ಖಾತೆಯಲ್ಲಿ ವಾರ್ನಿಂಗ್ ಕೊಟ್ಟಿರುವಂತದ್ದು ಇರಾನ್ ಸ್ಪೀಕರ್. ಹಾಗಾಗಿ ಇದಕ್ಕೆ ಅಮೆರಿಕ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ, ಇಸ್ರೇಲ್ ಅಮೆರಿಕ ನಡೆ ಮುಂದೆ ಹೇಗಿರುತ್ತೆ ಅನ್ನುವಂಥದ್ದು ತುಂಬಾ ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ನೋಡಿ, ದ್ವೇಷಕ್ಕೆ ದ್ವೇಷ ಅನ್ನುವಂಥ ರೀತಿಯಲ್ಲಿ ದಾಳಿಗೆ ದಾಳಿ ಅನ್ನುವಂಥ ರೀತಿಯಲ್ಲಿ ಯುದ್ಧ ಸಾಗ್ತಾ ಇರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇಲ್ಲಿ ಯಾರು ಸಹಿತ ಹಿಂದಕ್ಕೆ ಇಡುವಂತ ಪ್ರಸಂಗವೇ ಇಲ್ಲ. ಆ ರೀತಿಯಲ್ಲಿ ಯುದ್ಧ ಸಾಗ್ತಾ ಇದೆ. ಇರಾನ್ ಮೇಲೆ ಸತತವಾಗಿ ದಾಳಿಯನ್ನು ನಡೆಸ್ತಾ ಇರುವಂತಹ ಅಮೆರಿಕ ಮತ್ತು ಇಸ್ರೇಲ್. ಇರಾನ್ ತನ್ನ ಡ್ರೋನ್ಗಳನ್ನು ಬಳಸಿಕೊಂಡು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಸತತವಾಗಿ ದಾಳಿಯನ್ನ ಒಂದ್ ಕಡೆ ಮಾಡ್ತಾ ಇದೆ. ಹೀಗಾಗಿ ಅಂದ್ರೆ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು ಅಮೆರಿಕ ಇರಾನ್ನ ಹೊಡೆಯುವಂಥದ್ದು, ಇರಾನ್ ಅಮೆರಿಕ ಇಸ್ರೇಲ್ ಮೇಲೆ ದಾಳಿ ಮಾಡುವಂಥದ್ದು, ಇನ್ನು ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಇರಾನ್ ಮೇಲೆ ಮಾಡುವಂಥದ್ದು. ಪರಮಾಣುಗಳನ್ನ ಎಲ್ಲೆಲ್ಲಿ ಪರಮಾಣು ಇದಾವೆ ಅವುಗಳನ್ನೆಲ್ಲ ಧ್ವಂಸ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಅಮೆರಿಕ ವಾರನ್ನ ಮುಂದುವರಿಸ್ತು, ಯುದ್ಧವನ್ನ ಮುಂದುವರಿಸಿ ಅವುಗಳ ಮೇಲೆ ಅಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇದೆ. ಬಟ್ ಇಲ್ಲಿ ಮತ್ತೊಂದು ವಿಚಾರ ತಿಳಿದು ಬಂದಿರುವಂಥದ್ದು, ಇಸ್ರೇಲ್ಗೆ ಅಮೆರಿಕ ಹೇಳ್ತಂತೆ ಇರಾನ್ನ ತೈಲ ಟ್ಯಾಂಕರ್ಗಳನ್ನ ಯಾಕೆ ನೀವು ಹೊಡಿತಾ ಇದ್ದಾರೆ, ಯಾಕೆ ಹೊಡುತ್ರಿ ಅವುಗಳ ಮೇಲೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಜೊತೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿ ಒಂದ್ ಕಡೆ ಇರುವಂಥದ್ದು. ಯಾಕಂದ್ರೆ ಇದೀಗ ಅದರಿಂದ ಅಮೆರಿಕದಿಂದ ಬೇರೆ ದೇಶಕ್ಕೆ ಹೋಗುವಂಥದ್ದು, ಈಗ ಹಾರ್ಮುಜ್ ಜಲಸಂಧಿ ಏನು ಬಂದಾಗಿತ್ತು, ಅಲ್ಲೇನು ಎಫೆಕ್ಟ್ ಆಗಿತ್ತು, ಇದನ್ನ ಗಮನದಲ್ಲಿ ಇಟ್ಕೊಂಡು ಟ್ರಂಪ್ ಮಾತನಾಡಿದ್ರು ಅನ್ನುವಂಥ ಮಾಹಿತಿ ಇತ್ತು.